ಎಲ್ಲರಿಗೂ ನಮಸ್ಕಾರ. ಮಾತಿರುವ ಸೊಲ್ಮೇಲು. ನಾನಿವತ್ತು ರೆಡಿಯಾಗಿ ನಿಂತಿದ್ದೇನೆ, ನನ್ನ ಮಕ್ಕಳು ಕೂಡ ಹಾಗೆ ರೆಡಿಯಾಗಿ ನಿಂತಿದ್ದೆ. ನಾವಿವತ್ತು ಡಿಮಾರ್ಟ್ಗೆ ಹೋಗ್ತಾ ಇದ್ದೇವೆ. ಇವತ್ತಂದರೆ ಈಗ ಹೋಗ್ತಾ ಇದ್ದೇವೆ. ನನಗೆ ಕೆಲವು ಐಟಮ್ಸ್ ಬೇಕಿತ್ತು, ಹಾಗಾಗಿ ಆಫರ್ ಇದ್ದರೆ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಮತ್ತು ನೋಡಿ, ನನ್ನ ಮಗ ಇಲ್ಲಿ ಕೂತಿದ್ದಾನೆ, ಕಳ್ಳ ಕೇಕ್ ತಿಂತಾ ಇದ್ದಾನೆ ಕೂತ್ಕೊಂಡು. ನಾವೆಲ್ಲ ರೆಡಿಯಾಗಿ ಕೂತಿದ್ದೇವೆ. ತಿಂತಾನೆ. ಇವತ್ತು ಕೂಡ ಅಕ್ಕ ಕೇಕ್ ಮಾಡಿ ಕೊಟ್ಟಿದ್ದಾಳೆ, ಇವತ್ತು ಸ್ಪೆಷಲ್ ಮಾಡಿದ್ದಾಳೆ. ಅದಕ್ಕೆ ಜೇಮ್ಸ್ ಎಲ್ಲ ಹಾಕ್ಬಿಟ್ಟು ಬಿಹೈಂಡ್ ದ ಕ್ಯಾಮರಾ ನನ್ನ ಮಗಳಿದ್ದಾಳೆ, ಅವಳಿಗೆ ವೆಲ್ಡನ್ ಹೇಳ್ತಾನೆ. ಸೂಪರ್ ಆಗಿತ್ತು ಕೇಕ್ ಮಾತ್ರ. ನೋಡೋಣ, ನಾನು ಆಫರ್ ಎಲ್ಲ ಇದ್ರೆ ನಿಮ್ ಜೊತೆ ಶೇರ್ ಮಾಡ್ತೇನೆ. ಹೋಗೋ ಮುಂಚೆ ಇನ್ನೊಂದು ಹೇಳಲಿಕ್ಕಿದೆ ನನಗೆ. ನಾನು ಇವತ್ತು ಬೆಳಿಗ್ಗೆ ತಿಂಡಿ ಮಾಡಿದೆ, ಮಂಗಳೂರು ಸ್ಪೆಷಲ್. ಸೂಪರ್ ಆಗಿ ಬಂದಿದೆ. ನನಗೆ, ಮಕ್ಕಳಿಗೆ, ನನ್ನ ಹಸ್ಬೆಂಡಿಗೆ ಅಂತೂ ತುಂಬಾ ಫೇವ್ರೇಟ್. ಅದು ಸೂಪರ್ ಆಗಿ ಬಂದಿದೆ. ಆ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಎಲ್ಲರೂ ಖಂಡಿತವಾಗಿ ನೋಡಿ ಅದನ್ನು ಮಾಡಬೇಕು ಮನೆಯಲ್ಲಿ. ಮಂಗಳೂರಿನ ಸ್ಪೆಷಲ್ ತೂತ್ ವಡೆ ಮಾಡ್ತಾ ಇದ್ದಾನೆ. ಇದು ರಾತ್ರಿ ನೆನೆಸಿಟ್ಟಿದ್ದೇನೆ, ಬೆಳಿಗ್ಗೆ ಎದ್ದು ರುಬ್ಬುವ ಅಂತೇಳಿ. ಕೆಲವರು ರಾತ್ರಿ ರುಬ್ಬಿಡ್ತಾರೆ, ನಾನು ಬಟ್ ಹಾಗೆ ಮಾಡೋದಿಲ್ಲ. ನಾನು ಉದ್ದಿನ ಐಟಮ್ ಎಲ್ಲ, ಉದ್ದಿನ ರೆಸಿಪಿ ಎಲ್ಲ ಮಾಡುವಾಗ ಗ್ರೈಂಡರಲ್ಲೇ ಹಾಕೋದು. ಗ್ರೈಂಡ್ರಲ್ಲಿ ಹಾಕಿದರೆ ಮಾತ್ರ ಅದು ಚೆನ್ನಾಗಿ ಬರುತ್ತೆ. ಇಡ್ಲಿ ಕೂಡ ಹಾಗೆ, ಉದ್ದಿನ ಯಾವುದೇ ರೆಸಿಪಿ ಆಗಿರಲಿ ನಾನು ಗ್ರೈಂಡರಲ್ಲೇ ಹಾಕೋದು. ಮಿಕ್ಸಿಲಿ ಹಾಕಿದರೆ ಅಷ್ಟೇನು ಚೆನ್ನಾಗಿ ಬರೋದಿಲ್ಲ, ಅಷ್ಟೇನು ಚೆನ್ನಾಗೇ ಬರೋದಿಲ್ಲ. ಹಾಗಾಗಿ ನಾನು ರುಬ್ಕೋತಾ ಇದ್ದೇನೆ. ಇದಕ್ಕೆ ಜಾಸ್ತಿ ನೀರು ಹಾಕಲಿಕ್ಕಿಲ್ಲ, ಸ್ವಲ್ಪ ಹಾಕಬೇಕು. ಯಾವಾಗ ನಿಮಗೆ ಅದು ಗ್ರೈಂಡರ್ ತಿಕ್ ಅಂತ ಅನಿಸ್ತದ, ಅಂದರೆ ತಿರುಗುದಿಲ್ಲ ಕೆಲವೊಮ್ಮೆ, ಆವಾಗ ಸ್ವಲ್ಪ ನೀರು ಹಾಕಿದರೆ ಸಾಕು. ಇವಾಗ ಗ್ರೈಂಡ್ ಆಗಿದೆ. ನಾನಿಲ್ಲಿ ಒಣ ಕೊಬ್ಬರಿ, 2 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಮತ್ತು ಸ್ವಲ್ಪ ಶುಂಠಿ ಇಷ್ಟನ್ನು ಕಟ್ ಮಾಡ್ತಾ ಇದ್ದೇನೆ. ಕೆಲವರು ಇದಕ್ಕೆ ಕರಿಮೆಣಸನ್ನು ಜಜ್ಜಿಬಿಟ್ಟು ಹಾಕ್ತಾರೆ. ನಾನು ಹಾಕಲಿಲ್ಲ, ಮಕ್ಕಳು ತಿನ್ನೋದಿಲ್ಲ. ಅಂತಂದರೆ ಖಾರ ಜಾಸ್ತಿ ಆದರೆ ಮಕ್ಕಳು ತಿನ್ನೋದಿಲ್ಲ. ಆಲ್ರೆಡಿ ನಾನು 2 ಹಸಿಮೆಣಸಿನಕಾಯಿನ ಹಾಕಿದ್ದೇನೆ. ನನಗೆ ಖಾರ ಅಂದರೆ ತುಂಬಾ ಇಷ್ಟ, ಹಾಗಾಗಿ ಹಾಕಿದ್ದೇನೆ. ಇದೆಲ್ಲವನ್ನು ಈಗ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಕಲಿಸ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಆಗಬೇಕು. ನಾನಿಲ್ಲಿ ಸೋಡಾ ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ. ಗ್ರೈಂಡರ್ಲಿ ಕಡಿದ್ರೆ ಉಬ್ಬಿ ಬರುತ್ತೆ, ಅದು ಪರ್ಫೆಕ್ಟ್ ಆಗುತ್ತೆ. ಮತ್ತು ಕೈಯಲ್ಲಿ ಸ್ವಲ್ಪ ನಾದಿದ್ರೆ ಸಾಕಾಗತ್ತೆ. ಸಾಕಿವಾಗ ಫ್ರೈ ಮಾಡೋದಕ್ಕೆ ಎಣ್ಣೆನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ತೆಂಗಿನ ಎಣ್ಣೆನ ಬಳಸ್ತಾ ಇದ್ದೇನೆ. ವಡೆ ಮಾಡಬೇಕಿದ್ರೆ ಫ್ಲೇಮನ್ನು ಜಾಸ್ತಿ ಇಡಬೇಕು, ಇಲ್ಲಾಂತಂದರೆ ಜಾಸ್ತಿ ಎಣ್ಣೆನ ಹೀರ್ಕೊಳ್ಳುತ್ತೆ ವಡೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಡಲಿಕ್ಕೆ ಹೋಗಬೇಡಿ. ನಾನಿಲ್ಲಿ ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೇನೆ. ಬಿಡಬೇಕಿದ್ರೆ ಮಾತ್ರ ಜಾಗ್ರತೆಯಲ್ಲಿ ಬಿಡಬೇಕು ಎಣ್ಣೆಯಲ್ಲಿ. ತೂತು ವಡೆ ಮಾಡ್ತಾ ಇದ್ದೇನೆ, ಕೈಯಲ್ಲೇ ಮಾಡ್ತಾ ಇದ್ದೇನೆ. ಕೆಲವರೆಲ್ಲ ಬಾಳೆ ಎಲ್ಲ ಯೂಸ್ ಮಾಡ್ತಾರೆ, ಆದರೆ ನಾನು ಕೈಯಲ್ಲೇ ತೂತು ಮಾಡಿ ಹಾಕ್ತಾ ಇದ್ದೇನೆ. ನನ್ನ ಹತ್ರ ಕ್ಯಾಮ್ರಾ ಇನ್ನೊಂದಿಲ್ಲ, ಹಾಗಾಗಿ ನಾನು ತೂತು ಮಾಡೋದನ್ನು ನಿಮಗೆ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಕೈಗೆ ಸ್ವಲ್ಪ ನೀರು ತಾಗಿಸಿ ಹಿಟ್ಟನ್ನು ತಗೋಬೇಕು, ಮತ್ತು ತೂತು ಮಾಡಬೇಕು, ಮತ್ತು ಸೀದಾ ಎಣ್ಣೆಗೆ ಬಿಡಬೇಕು. ವಡೆಗೆ ತೂತು ಮಾಡೋದಕ್ಕೆ ಬರದಿದ್ದರೆ ಸೀದಾ ಬಿಡ್ಬೋದು. ಇವಾಗ ಗೋಳಿ ಬಾಜಿ, ಅಂಬೋಡೆ ಎಲ್ಲ ಬಿಡ್ತಾರೆ ಎಣ್ಣೆಗೆ, ಹಾಗೆ ಡೈರೆಕ್ಟ್ ಕೂಡ ಬಿಡ್ಬೋದು. ಎರಡದ್ದು ಟೇಸ್ಟ್ ಒಂದೇ ಬರುತ್ತೆ. ಇದು ಆ್ಯಕ್ಚುಲಿ ಮೊಸರು ಹಾಕಿಬಿಟ್ಟು ತಿಂತಾರಲ್ಲ, ಅವರಿಗೆ ಸೂಪರ್ ಆಗಿರುತ್ತೆ. ನಾವು ಸಾಂಬಾರು ಹಾಕುವವರಿಗೆ ರೌಂಡ್ ಶೇಪ್ ಅಂಬಡೆ ಕೂಡ ಸಾಕಾಗುತ್ತೆ. ಚಿಕ್ಕ ತೂತು ವಡೆನ ಮಾಡ್ಕೊಂಡಿದ್ದೇನೆ, ಯಾಕಂತಂದರೆ ಮಕ್ಕಳಿಗೋಸ್ಕರ. ಹೋಟ್ಲಿಗೆ ಹೋದರೆ ಅವರ ತೂತು ವಡೆನ ತಿನ್ನೋದೇ ಇಲ್ಲ. ಚಿಕ್ಕ ಮಾಡಿದರೆ ತಿಂತಾರೇನೋ ಅಂತ ಅಂದ್ಕೊಂಡು ಮಾಡಿದ್ದೇನೆ. ಅವ್ರು ಮಾತ್ರ ಸಖತ್ತಾಗಿ ತಿಂದಿದ್ದಾರೆ, ನನಗೆ ಭಾರಿ ಖುಷಿ ಆಯಿತು. ಹೀಗೆ ತಿಂದರೆ ಮಕ್ಕಳು ನಾವು ಇನ್ನೊಂದು ಸಲ ಮಾಡುವಂತ ಆಗುತ್ತೆ. ತಾಯಂದರಿಗೆ ಬೇಕಾಗಿರೋದು ಮಕ್ಕಳು ತಿನ್ನಬೇಕು. ಸಖತ್ತಾಗಿ ಬಂದಿದೆ. ಎಲ್ಲರೂ ಕೂಡ ಟ್ರೈ ಮಾಡಿ, ಒಂದು ಸಲ ಮಾಡಲೇಬೇಕಿದನ್ನು. ಸಾಂಬಾರ್ ಜೊತೆ ಮತ್ತು ತೋವೆ ಜೊತೆ ಅಂತೂ ಸೂಪರಾಗಿ ಬಂದಿದೆ. ಇವತ್ತಿನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.